9th ಕ್ವಶನ್. ಓಕೆ, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಏನ್ ಮಾಡ್ಬೇಕಂತೆ ಸಿಂಪ್ಲಿಫೈ ಮಾಡಿ ಆಮೇಲೆ ಸಾಲ್ವ್ ಮಾಡಂತ ಹೇಳಿದ್ದಾನೆ. ಓಕೆ, ಈಗ ಅದನ್ನ ಸಿಂಪ್ಲಿಫೈ ಮಾಡಿ ಫಸ್ಟ್. ಈಗ 3 × 5z ಏನಾಗುತ್ತೆ 15z ಆಗುತ್ತೆ. ನೆಕ್ಸ್ಟ್ ಇವನ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ 3 7 21. ಓಕೆ, ನೆಕ್ಸ್ಟ್ ಇವರಿಬ್ಬರು ಮಲ್ಟಿಪ್ಲೈ ಮಾಡೋಣ, ಮೈನಸ್ ಇಂಟು ಪ್ಲಸ್ ಮೈನಸ್ 2 9 18z ಆಯ್ತು. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 11 22 ಆಯಿತು. ಈಸ್ ಈಕ್ವಲ್ ಟು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 4 8 32z ಆಯಿತು. ಇಲ್ಲಿ ಮಲ್ಟಿಪ್ಲೈ ಮಾಡಿ ಪ್ಲಸ್ ಇಂಟು ಮೈನಸ್ ಮೈನಸ್ 13 4 ಎಷ್ಟು 52 ಆಗುತ್ತೆ. ಓಕೆ, ಆಮೇಲೆ ಉಳಿದಿದ್ದೇನು ಮೈನಸ್ 79. ಓಕೆನಾ. ಈಗ ನೆಕ್ಸ್ಟ್ ಏನು ಮಾಡೋಣ, ಝೆಡ್ ಇರೋದೆಲ್ಲ ಒಂದು ಸೈಡ್ ತಂದ್ಬಿಡೋಣ. ಝೆಡ್ ಏನಿದೆ 15z. ಓಕೆ, ಇಲ್ಲಿ ಮೈನಸ್ 18z. ಓಕೆ, ಈ ಪ್ಲಸ್ 32z ಈ ಕಡೆ ಬಂದರೆ ಮೈನಸ್ 32z ಆಗುತ್ತೆ. ಓಕೆ, RHS ಆಗಿರೋದು LHS ಅಂತ. ಈಗ ನಂಬರ್ ಇಲ್ಲಿ ಏನು ಉಳಿದಿದೆ ಮೈನಸ್ 52 ಮೈನಸ್ 17. ಈ ನಂಬರ್ ಮೈನಸ್ 21 ಹಾಕೊಡೋದ್ರೆ ಪ್ಲಸ್ 21 ಆಯಿತು. ಈ ಪ್ಲಸ್ 22 ಹಾಕೊಡೋದ್ರೆ ಮೈನಸ್ 22 ಆಯಿತು. ಓಕೆನಾ. ಸೊ ಝೆಡ್ ಇರೋದೆಲ್ಲ ಒಂದು ಸೈಡ್ ಬರೆದ್ವಿ, ನಂಬರ್ ಇರೋದೆಲ್ಲ ಒಂದು ಸೈಡ್ ಬರೆದ್ವಿ. ಓಕೆ, ಈಗ ಇದನ್ನು ಸಾಲ್ವ್ ಮಾಡಿದ್ರೆ ಒಂದು ಪ್ಲಸ್ ಮೈನಸ್ ಇದ್ದಾಗ ಏನು ಮೈನಸ್ ಸೈನ್ ಹಾಕ್ತೀವಿ. 18z ಅಲ್ಲಿ 15z ಹೋದ್ರೆ ಏನಾಗುತ್ತೆ 3z ಆಗುತ್ತೆ. ಮೈನಸ್ 32z ಇಸ್ ಈಕ್ವಲ್ ಟು, ಈಗ ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ ಮೈನಸ್ 69 ಆಗುತ್ತೆ. ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಒಂದು ಪ್ಲಸ್ ಮೈನಸ್ ಇದ್ದಾಗ ಏನು ಮಾಡ್ತೀವಿ ಗ್ರೇಟರ್ ನಂಬರ್ ಸೈನ್ ಹಾಕ್ತೀವಿ. 22 ಅಲ್ಲಿ 21 ಹೋದ್ರೆ 1 ಆಗುತ್ತೆ. ಈಗ ಎರಡು ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡ್ತೀವಿ. 32z ಪ್ಲಸ್ 3z ಏನಾಯಿತು 35z ಆಯಿತು. ಈಸ್ ಈಕ್ವಲ್ ಟು ಎರಡು ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡ್ತೀವಿ. 69 ಪ್ಲಸ್ 1 ಏನು 70. z ಈಸ್ ಈಕ್ವಲ್ ಟು ಮೈನಸ್ 70 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು ಮೈನಸ್ 35. ಮೈನಸ್ ಮೈನಸ್ ಕ್ಯಾನ್ಸಲು 35 1 35 2. ಸೊ z ವ್ಯಾಲ್ಯೂ ಏನು